ಬೇಡಿಕೆ ದುನಿಯಾದಲ್ಲಿ ಜನ ಜೀವನ ಮಾಡೋದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ರಾಜ್ಯ ಸರ್ಕಾರದಿಂದ ಇವತ್ತು ಮತ್ತೊಂದು ಬರೆ. ಇವತ್ತಿನಿಂದ ರಾಜ್ಯದಲ್ಲಿ ಡೀಸೆಲ್ ದರ ಏರಿಕೆ ಆಗುತ್ತೆ. ಡೀಸೆಲ್ ಸೆಸ್, ಡೀಸೆಲ್ ಸೇಲ್ಸ್ ಟ್ಯಾಕ್ಸ್ ಎಲ್ಲವೂ ಕೂಡ ಏರಿಕೆ ಆಗ್ತಾ ಇದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 21% ಇವತ್ತಿನಿಂದ ಡೀಸೆಲ್ ಸೆಸ್ ₹2 ಹೆಚ್ಚಳ ಆಗ್ತಾ ಇದೆ. ಸೇಲ್ಸ್ ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡ್ತಾ ಇದ್ದಂಗೆ ಸೆಸ್ ಕೂಡ ಜಾಸ್ತಿ ಆಟೋಮೆಟಿಕ್ಲಿ. ಈ ಮೂಲಕ ರಾಜ್ಯ ಸರ್ಕಾರದಿಂದ ಮತ್ತೊಂದು ಬರೆ. ಪರ್ ಲೀಟರ್ ಡೀಸೆಲ್ಗೆ ₹2 ಸೆಸ್ ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲಿ ಡೀಸೆಲ್ ದರ ಏರಿಕೆ ಆಗ್ತಿರೋದು. ಡೀಸೆಲ್ ಸೇಲ್ಸ್ ಟ್ಯಾಕ್ಸ್ ಶೇಕಡ 21.17% ಏರಿಕೆ ಆಗ್ತಾ ಇದೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಸೆಸ್ ಹೆಚ್ಚು ಮಾಡಿದೆ ಸರ್ಕಾರ. ಈಗ ಮತ್ತೆ ಬರೆ ಎಳೆಯುವಂತಹ ಕೆಲಸಕ್ಕೆ ಮುಂದಾಗಿದೆ. ಡೀಸೆಲ್ಗೆ ₹2 ಸೆಸ್ ಇವತ್ತಿನಿಂದ ಜಾಸ್ತಿ ಆಗ್ತಾ ಇದೆ. ಟ್ಯಾಕ್ಸಿ ನಡೆಸುವಂತವರು ಅಥವಾ ಆಟೋ ರಿಕ್ಷಾ ನಡೆಸುವಂತವರು, ಆಟೋ ರಿಕ್ಷಾ ಡೀಸೆಲ್ ಆಟೋ ರಿಕ್ಷಾಗಳು ಇದೆ. ಇವಾಗ ಈ ತರದ ಈ ಏನು ಅವತ್ತಿನ ದುಡಿಮೆಯಲ್ಲಿ ಬದುಕುವಂತವ್ರು ಇರ್ತಾರಲ್ಲ, ಅವರಿಗೆಲ್ಲ ಈ ₹2 ಹೊರೆ ಆಗುತ್ತೆ. ಮಧ್ಯಮ ವರ್ಗ, ಮೇಲ್ಮಧ್ಯಮದ ವರ್ಗದವರಿಗೆ ಅದು ಅಷ್ಟು ಪ್ರಮಾಣದಲ್ಲಿ ಗೊತ್ತಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ₹2 ತುಂಬಾ ವ್ಯತ್ಯಾಸ ಆಗೋದೇ ಇಲ್ಲ. ಆದರೆ ಅದನ್ನ ತುಂಬಾ ವ್ಯತ್ಯಾಸವಾಗಿ ಅದನ್ನ ಅನುಭವಿಸುವಂತ ಒಂದು ವರ್ಗ ಇದೆ. ಅವರಿಗೆ ತುಂಬಾ ಅನಾನುಕೂಲ ಆಗುತ್ತೆ. ಆಮೇಲೆ ಈ ಸರ್ಕಾರಗಳು ಹೇಳುವಂತದ್ದೊಂದು ಮಾಡುವಂತದ್ದೊಂದು, ಇವರ ಈ ದ್ವಂದ್ವ ನೀತಿ ಇದೆಯಲ್ಲ, ಅದ್ರಲ್ಲಿ ಏನ್ ತಾನೇ ಮಾಡೋದಕ್ಕಾಗುತ್ತೆ ಹೇಳಿ. ಇಷ್ಟೊಂದು ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡ್ರೆ ದಿನ ಬಸ್ಸಲ್ಲೇ ಓಡಾಡಂಗಾಗಿದೆ. ಬಸ್ಸಲ್ಲಿ ನೋಡಿದ್ರೆ ಫುಲ್ ರಶ್ ಇರುತ್ತೆ, ಬರೋದಕ್ಕೂ ಆಗಲ್ಲ, ಟೈಮ್ ಕವರ್ ಮಾಡಕ್ಕಾಗಲ್ಲ. 2 ವೀಲರ್ನೇ ನೆಂಚ್ಕೊಂಡಿದೀವಿ. 2 ವೀಲರ್ ನೋಡಿದ್ರೆ ಇಷ್ಟೊಂದು ಪೆಟ್ರೋಲ್ ಜಾಸ್ತಿ ಮಾಡ್ತಾ ಹೋದ್ರೆ ಎಲ್ಲಾನು ಈಗ ಹಾಲಿನ ರೇಟನ್ನು ಜಾಸ್ತಿ ಆಗಿದೆ, ಎಲ್ಲದೂ ಜಾಸ್ತಿ ಆಗಿದೆ ಮೇಡಮ್. ಏನ್ ಮಾಡಕ್ಕಲ್ಲ. ಮನೇಲಿ ನೋಡಿದ್ರೆ ಸಂಬಳ ನೋಡಿದ್ರೆ ಜಾಸ್ತಿ ಮಾಡ್ತಾ ಇಲ್ಲ, ಏನಿಲ್ಲ. ನೋಡಿದ್ರೆ ನಮಗೂ ಒಂಥರ ಹೊರೆನೆ. ಈ ಸರ್ಕಾರ ಬಂದಾಗಿಂದ ಹಿಂಗಾಗಿದೆ. ಏನ್ ಮಾಡಕ್ಕಾಗಲ್ಲ. ಮುಂದೆ ಜೀವನ ಅನ್ನೋದೇನು, ಸಂಬಳ ಜಾಸ್ತಿ ಆಗ್ಬೇಕು. ಇಲ್ಲ ಆಬ್ವಿಯಸ್ಲಿ ಬಡವರೆಲ್ಲ ಎಷ್ಟೋ ಕೂಲಿ ಕೆಲಸ ಮಾಡೋರೆಲ್ಲ ಡೀಸೆಲ್ ಗಾಡಿ ಎತ್ಕೊಂಡು ಹೋಗ್ತಾರೆ. ಅವ್ರಿಗೆಲ್ಲ ₹2 ಜಾಸ್ತಿ ಆದ್ರೆ ನಾವೇನ್ ಮಾಡಕ್ಕಾಗುತ್ತೆ ಹೇಳಿ. ಅದು ನಿಜಾನೇ ಅಲ್ವಾ? ಯಾರೇ ಆಗಿರ್ಲಿ ತೊಂದರೆ ಆಗುತ್ತೆ. ಅದು ಸರ್ಕಾರ ಸ್ವಲ್ಪ ಅಟ್ಲೀಸ್ಟ್ ಒಂದು ₹2 ಜಾಸ್ತಿ ಮಾಡೋ ಬದಲು ಬೇರೆ ಇದ್ರ ಮೇಲೆ ನಾವು ಜಾಸ್ತಿ ಮಾಡ್ಬೋದಲ್ವಾ? ಇದೆಲ್ಲ ಕೂಲಿ ಕೆಲಸ ಮಾಡೋರ್ಗೆಲ್ಲ ಜಾಸ್ತಿ ಮಾಡಿದ್ರೆ ಅವ್ರಿಗೆ ಇದಾಗುತ್ತೆ. ಹೌದು, ತುಂಬಾ ಕಷ್ಟ ಆಗುತ್ತೆ. ಇವಾಗ ನಮ್ಗೆ ಇಲ್ಲಿ ಆಫೀಸ್ ಬೇಡಿಕೆ ದುನಿಯಾದಲ್ಲಿ ಜನ ಜೀವನ ಮಾಡೋದೇ ಕಷ್ಟ ಆಗಿದೆ. ಅಂಥದ್ರಲ್ಲಿ ರಾಜ್ಯ ಸರ್ಕಾರದಿಂದ ಇವತ್ತು ಮತ್ತೊಂದು ಬರೆ. ಇವತ್ತಿನಿಂದ ರಾಜ್ಯದಲ್ಲಿ ಡೀಸೆಲ್ ದರ ಏರಿಕೆ ಆಗುತ್ತೆ. ಡೀಸೆಲ್ ಸೆಸ್, ಡೀಸೆಲ್ ಸೇಲ್ಸ್ ಟ್ಯಾಕ್ಸ್ ಎಲ್ಲವೂ ಕೂಡ ಏರಿಕೆ ಆಗ್ತಾ ಇದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 21% ಇವತ್ತಿನಿಂದ ಡೀಸೆಲ್ ಸೆಸ್ ₹2 ಹೆಚ್ಚಳ ಆಗ್ತಾ ಇದೆ. ಸೇಲ್ಸ್ ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡ್ತಾ ಇದ್ದಂಗೆ ಸೆಸ್ ಕೂಡ ಜಾಸ್ತಿ ಆಟೋಮೆಟಿಕ್ಲಿ. ಈ ಮೂಲಕ ರಾಜ್ಯ ಸರ್ಕಾರದಿಂದ ಮತ್ತೊಂದು ಬರೆ. ಪರ್ ಲೀಟರ್ ಡೀಸೆಲ್ಗೆ ₹2 ಸೆಸ್ ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲಿ ಡೀಸೆಲ್ ದರ ಏರಿಕೆ ಆಗ್ತಿರೋದು. ಡೀಸೆಲ್ ಸೇಲ್ಸ್ ಟ್ಯಾಕ್ಸ್ ಶೇಕಡ 21.17% ಏರಿಕೆ ಆಗ್ತಾ ಇದೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಸೆಸ್ ಹೆಚ್ಚು ಮಾಡಿದೆ ಸರ್ಕಾರ. ಈಗ ಮತ್ತೆ ಬರೆ ಎಳೆಯುವಂತಹ ಕೆಲಸಕ್ಕೆ ಮುಂದಾಗಿದೆ. ಡೀಸೆಲ್ಗೆ ₹2 ಸೆಸ್ ಇವತ್ತಿನಿಂದ ಜಾಸ್ತಿ ಆಗ್ತಾ ಇದೆ. ಟ್ಯಾಕ್ಸಿ ನಡೆಸುವಂತವರು ಅಥವಾ ಆಟೋ ರಿಕ್ಷಾ ನಡೆಸುವಂತವರು, ಆಟೋ ರಿಕ್ಷಾ ಡೀಸೆಲ್ ಆಟೋ ರಿಕ್ಷಾಗಳು ಇದೆ. ಇವಾಗ ಈ ತರದ ಈ ಏನು ಅವತ್ತಿನ ದುಡಿಮೆಯಲ್ಲಿ ಬದುಕುವಂತವ್ರು ಇರ್ತಾರಲ್ಲ, ಅವರಿಗೆಲ್ಲ ಈ ₹2 ಹೊರೆ ಆಗುತ್ತೆ. ಮಧ್ಯಮ ವರ್ಗ, ಮೇಲ್ಮಧ್ಯಮದ ವರ್ಗದವರಿಗೆ ಅದು ಅಷ್ಟು ಪ್ರಮಾಣದಲ್ಲಿ ಗೊತ್ತಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ₹2 ತುಂಬಾ ವ್ಯತ್ಯಾಸ ಆಗೋದೇ ಇಲ್ಲ. ಆದರೆ ಅದನ್ನ ತುಂಬಾ ವ್ಯತ್ಯಾಸವಾಗಿ ಅದನ್ನ ಅನುಭವಿಸುವಂತ ಒಂದು ವರ್ಗ ಇದೆ. ಅವರಿಗೆ ತುಂಬಾ ಅನಾನುಕೂಲ ಆಗುತ್ತೆ. ಆಮೇಲೆ ಈ ಸರ್ಕಾರಗಳು ಹೇಳುವಂತದ್ದೊಂದು ಮಾಡುವಂತದ್ದೊಂದು, ಇವರ ಈ ದ್ವಂದ್ವ ನೀತಿ ಇದೆಯಲ್ಲ, ಅದ್ರಲ್ಲಿ ಏನ್ ತಾನೇ ಮಾಡೋದಕ್ಕಾಗುತ್ತೆ ಹೇಳಿ. ಇಷ್ಟೊಂದು ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡ್ರೆ ದಿನ ಬಸ್ಸಲ್ಲೇ ಓಡಾಡಂಗಾಗಿದೆ. ಬಸ್ಸಲ್ಲಿ ನೋಡಿದ್ರೆ ಫುಲ್ ರಶ್ ಇರುತ್ತೆ, ಬರೋದಕ್ಕೂ ಆಗಲ್ಲ, ಟೈಮ್ ಕವರ್ ಮಾಡಕ್ಕಾಗಲ್ಲ. 2 ವೀಲರ್ನೇ ನೆಂಚ್ಕೊಂಡಿದೀವಿ. 2 ವೀಲರ್ ನೋಡಿದ್ರೆ ಇಷ್ಟೊಂದು ಪೆಟ್ರೋಲ್ ಜಾಸ್ತಿ ಮಾಡ್ತಾ ಹೋದ್ರೆ ಎಲ್ಲಾನು ಈಗ ಹಾಲಿನ ರೇಟನ್ನು ಜಾಸ್ತಿ ಆಗಿದೆ, ಎಲ್ಲದೂ ಜಾಸ್ತಿ ಆಗಿದೆ ಮೇಡಮ್.
ಏನ್ ಮಾಡಕ್ಕಲ್ಲ. ಮನೇಲಿ ನೋಡಿದ್ರೆ ಸಂಬಳ ನೋಡಿದ್ರೆ ಜಾಸ್ತಿ ಮಾಡ್ತಾ ಇಲ್ಲ, ಏನಿಲ್ಲ. ಇದ್ ನೋಡಿದ್ರೆ ನಮಗೂ ಒಂಥರ ಹೊರೆನೆ. ಈ ಸರ್ಕಾರ ಬಂದಾಗಿಂದ ಹಿಂಗಾಗಿದೆ, ಏನ್ ಮಾಡಕ್ಕಾಗಲ್ಲ. ಮುಂದೆ ಜೀವನ ಅನ್ನೋದೇನು, ಸಂಬಳ ಜಾಸ್ತಿ ಆಗ್ಬೇಕು. ಇಲ್ಲ ಆಬ್ವಿಯಸ್ಲಿ ಬಡವರೆಲ್ಲ ಎಷ್ಟೋ ಕೂಲಿ ಕೆಲಸ ಮಾಡೋರೆಲ್ಲ ಡೀಸೆಲ್ ಗಾಡಿ ಎತ್ಕೊಂಡು ಹೋಗ್ತಾರೆ. ಅವ್ರಿಗೆಲ್ಲ 2 ರೂಪಾಯಿ ಜಾಸ್ತಿ ಆದ್ರೆ ನಾವೇನ್ ಮಾಡಕ್ಕಾಗುತ್ತೆ ಹೇಳಿ? ಅದ್ ನಿಜಾನೇ ಅಲ್ವಾ? ಯಾರೇ ಆಗಿರ್ಲಿ ತೊಂದ್ರೆ ಆಗುತ್ತೆ. ಅದ್ ಸರ್ಕಾರ ಸ್ವಲ್ಪ ಅಟ್ಲೀಸ್ಟ್ ಒಂದು 2 ರೂಪಾಯಿ ಜಾಸ್ತಿ ಮಾಡೋ ಬದಲು ಬೇರೆ ಇದ್ರ ಮೇಲೆ ನಾವು ಜಾಸ್ತಿ ಮಾಡ್ಬೋದಲ್ವಾ? ಇದೆಲ್ಲ ಕೂಲಿ ಕೆಲಸ ಮಾಡೋರ್ಗೆಲ್ಲ ಜಾಸ್ತಿ ಮಾಡಿದ್ರೆ ಅವ್ರಿಗೆ ಇದಾಗುತ್ತೆ. ಹೌದು, ತುಂಬಾ ಕಷ್ಟ ಆಗುತ್ತೆ. ಇವಾಗ ನಮ್ಗೆ ಇಲ್ಲಿ ಆಫೀಸ್ ದುನಿಯಾದಲ್ಲಿ ಜನ ಜೀವನ ಮಾಡೋದೇ ಕಷ್ಟ ಆಗಿದೆ. ಅಂತದ್ರಲ್ಲಿ ರಾಜ್ಯ ಸರ್ಕಾರದಿಂದ ಇವತ್ತು ಮತ್ತೊಂದು ಬರೆ. ಇವತ್ತಿನಿಂದ ರಾಜ್ಯದಲ್ಲಿ ಡೀಸೆಲ್ ದರ ಏರಿಕೆ ಆಗುತ್ತೆ. ಡೀಸೆಲ್ ಸೆಸ್, ಡೀಸೆಲ್ ಸೇಲ್ಸ್ ಟ್ಯಾಕ್ಸ್ ಎಲ್ಲವೂ ಕೂಡ ಏರಿಕೆ ಆಗ್ತಾ ಇದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 21% ಇವತ್ತಿನಿಂದ ಡೀಸೆಲ್ ಸೆಸ್ 2 ರೂಪಾಯಿ ಹೆಚ್ಚಳ ಆಗ್ತಾ ಇದೆ. ಸೇಲ್ಸ್ ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡ್ತಾ ಇದ್ದಂಗೆ ಸೆಸ್ ಕೂಡ ಜಾಸ್ತಿ ಆಟೋಮೆಟಿಕ್ಲಿ. ಈ ಮೂಲಕ ರಾಜ್ಯ ಸರ್ಕಾರದಿಂದ ಮತ್ತೊಂದು ಬರೆ. ಪರ್ ಲೀಟರ್ ಡೀಸೆಲ್ಗೆ 2 ರೂಪಾಯಿ ಸೆಸ್ ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲಿ ಡೀಸೆಲ್ ದರ ಏರಿಕೆ ಆಗ್ತಿರೋದು. ಡೀಸೆಲ್ ಸೇಲ್ಸ್ ಟ್ಯಾಕ್ಸ್ ಶೇಕಡ 21.17% ಏರಿಕೆ ಆಗ್ತಾ ಇದೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಸೆಸ್ ಹೆಚ್ಚು ಮಾಡಿದೆ ಸರ್ಕಾರ. ಈಗ ಮತ್ತೆ ಬರೆ ಎಳೆಯುವಂತಹ ಕೆಲಸಕ್ಕೆ ಮುಂದಾಗಿದೆ. ಡೀಸೆಲ್ಗೆ 2 ರೂಪಾಯಿ ಸೆಸ್ ಇವತ್ತಿನಿಂದ ಜಾಸ್ತಿ ಆಗ್ತಾ ಇದೆ. ಟ್ಯಾಕ್ಸಿ ನಡೆಸುವಂತವರು ಅಥವಾ ಆಟೋ ರಿಕ್ಷಾ ನಡೆಸುವಂತವರು, ಆಟೋ ರಿಕ್ಷಾ ಡೀಸೆಲ್ ಆಟೋ ರಿಕ್ಷಾಗಳು ಇದೆ ಇವಾಗ. ಈ ತರದ ಈ ಏನು ಅವತ್ತಿನ ದುಡಿಮೆಯಲ್ಲಿ ಬದುಕುವಂತವ್ರು ಇರ್ತಾರಲ್ಲ, ಅವರಿಗೆಲ್ಲ ಈ 2 ರೂಪಾಯಿನೂ ಹೊರೆ ಆಗುತ್ತೆ. ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗದವರಿಗೆ ಅದು ಅಷ್ಟು ಪ್ರಮಾಣದಲ್ಲಿ ಗೊತ್ತಾಗ್ಲಿಕ್ಕಿಲ್ಲ. ಯಾಕೆಂದ್ರೆ 2 ರೂಪಾಯಿ ತುಂಬಾ ವ್ಯತ್ಯಾಸ ಆಗೋದೇ ಇಲ್ಲ. ಆದ್ರೆ ಅದನ್ನ ತುಂಬಾ ವ್ಯತ್ಯಾಸವಾಗಿ ಅದನ್ನ ಅನುಭವಿಸುವಂತ ಒಂದು ವರ್ಗ ಇದೆ. ಅವರಿಗೆ ತುಂಬಾ ಅನಾನುಕೂಲ ಆಗುತ್ತೆ. ಆಮೇಲೆ ಈ ಸರ್ಕಾರಗಳು ಹೇಳುವಂತದ್ದೊಂದು ಮಾಡುವಂತದ್ದೊಂದು, ಇವರ ಈ ದ್ವಂದ್ವ ನೀತಿ ಇದೆಯಲ್ಲ, ಅದ್ರಲ್ಲಿ ಏನ್ ತಾನೇ ಮಾಡೋದಕ್ಕಾಗುತ್ತೆ ಹೇಳಿ? ಇಷ್ಟೊಂದು ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡ್ರೆ ದಿನ ಬಸ್ಸಲ್ಲೇ ಓಡಾಡಂಗಾಗಿದೆ. ಬಸ್ಸಲ್ಲಿ ನೋಡಿದ್ರೆ ಫುಲ್ ರಶ್ ಇರುತ್ತೆ, ಬರೋದಕ್ಕೂ ಆಗಲ್ಲ, ಟೈಮ್ ಕವರ್ ಮಾಡಕ್ಕಾಗಲ್ಲ. 2 ವೀಲರ್ನೇ ನೆಂಚ್ಕೊಂಡಿದೀವಿ. 2 ವೀಲರ್ ನೋಡಿದ್ರೆ ಇಷ್ಟೊಂದು ಪೆಟ್ರೋಲ್ ಜಾಸ್ತಿ ಮಾಡ್ತಾ ಹೋದ್ರೆ ಎಲ್ಲಾನು ಈಗ ಹಾಲಿನ ರೇಟನ್ನು ಜಾಸ್ತಿ ಆಗಿದೆ, ಎಲ್ಲದೂ ಜಾಸ್ತಿ ಆಗಿದೆ ಮೇಡಮ್. ಏನ್ ಮಾಡಕ್ಕಲ್ಲ. ಮನೇಲಿ ನೋಡಿದ್ರೆ ಸಂಬಳ ನೋಡಿದ್ರೆ ಜಾಸ್ತಿ ಮಾಡ್ತಾ ಇಲ್ಲ, ಏನಿಲ್ಲ. ಇದ್ ನೋಡಿದ್ರೆ ನಮಗೂ ಒಂಥರ ಹೊರೆನೆ. ಈ ಸರ್ಕಾರ ಬಂದಾಗಿಂದ ಹಿಂಗಾಗಿದೆ, ಏನ್ ಮಾಡಕ್ಕಾಗಲ್ಲ. ಮುಂದೆ ಜೀವನ ಅನ್ನೋದೇನು, ಸಂಬಳ ಜಾಸ್ತಿ ಆಗ್ಬೇಕು. ಇಲ್ಲ ಆಬ್ವಿಯಸ್ಲಿ ಬಡವರೆಲ್ಲ ಎಷ್ಟೋ ಕೂಲಿ ಕೆಲಸ ಮಾಡೋರೆಲ್ಲ ಡೀಸೆಲ್ ಗಾಡಿ ಎತ್ಕೊಂಡು ಹೋಗ್ತಾರೆ. ಅವ್ರಿಗೆಲ್ಲ 2 ರೂಪಾಯಿ ಜಾಸ್ತಿ ಆದ್ರೆ ನಾವೇನ್ ಮಾಡಕ್ಕಾಗುತ್ತೆ ಹೇಳಿ? ಅದ್ ನಿಜಾನೇ ಅಲ್ವಾ? ಯಾರೇ ಆಗಿರ್ಲಿ ತೊಂದ್ರೆ ಆಗುತ್ತೆ. ಅದ್ ಸರ್ಕಾರ ಸ್ವಲ್ಪ ಅಟ್ಲೀಸ್ಟ್ ಒಂದು 2 ರೂಪಾಯಿ ಜಾಸ್ತಿ ಮಾಡೋ ಬದಲು ಬೇರೆ ಇದ್ರ ಮೇಲೆ ನಾವು ಜಾಸ್ತಿ ಮಾಡ್ಬೋದಲ್ವಾ? ಇದೆಲ್ಲ ಕೂಲಿ ಕೆಲಸ ಮಾಡೋರ್ಗೆಲ್ಲ ಜಾಸ್ತಿ ಮಾಡಿದ್ರೆ ಅವ್ರಿಗೆ ಇದಾಗುತ್ತೆ. ಹೌದು, ತುಂಬಾ ಕಷ್ಟ ಆಗುತ್ತೆ. ಇವಾಗ ನಮ್ಗೆ ಇಲ್ಲಿ ಆಫೀಸ್ ದುನಿಯಾದಲ್ಲಿ ಜನ ಜೀವನ ಮಾಡೋದೇ ಕಷ್ಟ ಆಗಿದೆ. ಅಂತದ್ರಲ್ಲಿ ರಾಜ್ಯ ಸರ್ಕಾರದಿಂದ ಇವತ್ತು ಮತ್ತೊಂದು ಬರೆ. ಇವತ್ತಿನಿಂದ ರಾಜ್ಯದಲ್ಲಿ ಡೀಸೆಲ್ ದರ ಏರಿಕೆ ಆಗುತ್ತೆ. ಡೀಸೆಲ್ ಸೆಸ್, ಡೀಸೆಲ್ ಸೇಲ್ಸ್ ಟ್ಯಾಕ್ಸ್ ಎಲ್ಲವೂ ಕೂಡ ಏರಿಕೆ ಆಗ್ತಾ ಇದೆ. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 21%. ಇವತ್ತಿನಿಂದ ಡೀಸೆಲ್ ಸೆಸ್ 2 ರೂಪಾಯಿ ಹೆಚ್ಚಳ ಆಗ್ತಾ ಇದೆ. ಸೇಲ್ಸ್ ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡ್ತಾ ಇದ್ದಂಗೆ ಸೆಸ್ ಕೂಡ ಜಾಸ್ತಿ ಆಟೋಮೆಟಿಕ್ಲಿ. ಈ ಮೂಲಕ ರಾಜ್ಯ ಸರ್ಕಾರದಿಂದ ಮತ್ತೊಂದು ಬರೆ. ಪರ್ ಲೀಟರ್ ಡೀಸೆಲ್ಗೆ 2 ರೂಪಾಯಿ ಸೆಸ್ ಜಾಸ್ತಿ ಆಗ್ತಾ ಇದೆ. ರಾಜ್ಯದಲ್ಲಿ ಡೀಸೆಲ್ ದರ ಏರಿಕೆ ಆಗ್ತಿರೋದು. ಡೀಸೆಲ್ ಸೇಲ್ಸ್ ಟ್ಯಾಕ್ಸ್ ಶೇಕಡ 21.17% ಏರಿಕೆ ಆಗ್ತಾ ಇದೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಸೆಸ್ ಹೆಚ್ಚು ಮಾಡಿದೆ ಸರ್ಕಾರ. ಈಗ ಮತ್ತೆ ಬರೆ ಎಳೆಯುವಂತಹ ಕೆಲಸಕ್ಕೆ ಮುಂದಾಗಿದೆ. ಡೀಸೆಲ್ಗೆ 2 ರೂಪಾಯಿ ಸೆಸ್ ಇವತ್ತಿನಿಂದ ಜಾಸ್ತಿ ಆಗ್ತಾ ಇದೆ. ಟ್ಯಾಕ್ಸಿ ನಡೆಸುವಂತವರು ಅಥವಾ ಆಟೋ ರಿಕ್ಷಾ ನಡೆಸುವಂತವರು, ಆಟೋ ರಿಕ್ಷಾ ಡೀಸೆಲ್ ಆಟೋ ರಿಕ್ಷಾಗಳು ಇದೆ ಇವಾಗ. ಈ ತರದ ಈ ಏನು ಅವತ್ತಿನ ದುಡಿಮೆಯಲ್ಲಿ ಬದುಕುವಂತವ್ರು ಇರ್ತಾರಲ್ಲ, ಅವರಿಗೆಲ್ಲ ಈ 2 ರೂಪಾಯಿನೂ ಹೊರೆ ಆಗುತ್ತೆ. ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗದವರಿಗೆ ಅದು ಅಷ್ಟು ಪ್ರಮಾಣದಲ್ಲಿ ಗೊತ್ತಾಗ್ಲಿಕ್ಕಿಲ್ಲ. ಯಾಕೆಂದ್ರೆ 2 ರೂಪಾಯಿ ತುಂಬಾ ವ್ಯತ್ಯಾಸ ಆಗೋದೇ ಇಲ್ಲ. ಆದ್ರೆ ಅದನ್ನ ತುಂಬಾ ವ್ಯತ್ಯಾಸವಾಗಿ ಅದನ್ನ ಅನುಭವಿಸುವಂತ ಒಂದು ವರ್ಗ ಇದೆ. ಅವರಿಗೆ ತುಂಬಾ ಅನಾನುಕೂಲ ಆಗುತ್ತೆ. ಆಮೇಲೆ ಈ ಸರ್ಕಾರಗಳು
ಹೇಳುವಂತದ್ದೊಂದು ಮಾಡುವಂತದ್ದೊಂದು ಇವರ ಈ ದ್ವಂದ್ವ ನೀತಿ ಇದೆಯಲ್ಲ, ಅದ್ರಲ್ಲಿ ಏನ್ ತಾನೇ ಮಾಡೋದಕ್ಕಾಗುತ್ತೆ ಹೇಳಿ. ಇಷ್ಟೊಂದು ಜಾಸ್ತಿ ಮಾಡ್ಕೊಂಡು ಕೂತ್ಕೊಂಡ್ರೆ ದಿನ ಬಸ್ಸಲ್ಲೇ ಓಡಾಡಂಗಾಗಿದೆ. ಬಸ್ಸಲ್ಲಿ ನೋಡಿದ್ರೆ ಫುಲ್ ರಶ್ ಇರುತ್ತೆ, ಬರೋದಕ್ಕೂ ಆಗಲ್ಲ, ಟೈಮ್ ಕವರ್ ಮಾಡಕ್ಕಾಗಲ್ಲ. ಟೂ ವೀಲರ್ನೇ ನೆಂಚ್ಕೊಂಡಿದೀವಿ. ಟೂ ವೀಲರ್ ನೋಡಿದ್ರೆ ಇಷ್ಟೊಂದು ಪೆಟ್ರೋಲ್ ಜಾಸ್ತಿ ಮಾಡ್ತಾ ಹೋದ್ರೆ ಎಲ್ಲಾನು ಈಗ ಹಾಲಿನ ರೇಟನು ಜಾಸ್ತಿ ಆಗಿದೆ, ಎಲ್ಲದೂ ಜಾಸ್ತಿ ಆಗಿದೆ ಮೇಡಮ್. ಏನ್ ಮಾಡಕ್ಕಲ್ಲ. ಮನೇಲಿ ನೋಡಿದ್ರೆ ಸಂಬಳ ನೋಡಿದ್ರೆ ಜಾಸ್ತಿ ಮಾಡ್ತಾ ಇಲ್ಲ, ಏನಿಲ್ಲ. ಇದು ನೋಡಿದ್ರೆ ನಮಗೂ ಒಂಥರ ಹೊರೆನೆ. ಈ ಸರ್ಕಾರ ಬಂದಾಗಿಂದ ಹಿಂಗಾಗಿದೆ. ಏನ್ ಮಾಡಕ್ಕಾಗಲ್ಲ. ಮುಂದೆ ಜೀವನ ಅನ್ನೋದೇನು ಸಂಬಳ ಜಾಸ್ತಿ ಆಗ್ಬೇಕು. ಇಲ್ಲ ಆಬ್ವಿಯಸ್ಲಿ ಬಡವರೆಲ್ಲ ಎಷ್ಟೋ ಕೂಲಿ ಕೆಲಸ ಮಾಡೋರೆಲ್ಲ ಡೀಸೆಲ್ ಗಾಡಿ ಎತ್ಕೊಂಡು ಹೋಗ್ತಾರೆ. ಅವ್ರಿಗೆಲ್ಲ 2 ರೂಪಾಯಿ ಜಾಸ್ತಿ ಆದ್ರೆ ನಾವೇನ್ ಮಾಡಕ್ಕಾಗುತ್ತೆ ಹೇಳಿ. ಅದ್ ನಿಜಾನೇ ಅಲ್ವಾ? ಯಾರೇ ಆಗಿರ್ಲಿ ತೊಂದ್ರೆ ಆಗುತ್ತೆ. ಅದ್ ಸರ್ಕಾರ ಸ್ವಲ್ಪ ಅಟ್ಲೀಸ್ಟ್ ಒಂದು 2 ರೂಪಾಯಿ ಜಾಸ್ತಿ ಮಾಡೋ ಬದಲು ಬೇರೆ ಇದ್ರ ಮೇಲೆ ನಾವು ಜಾಸ್ತಿ ಮಾಡ್ಬೋದಲ್ವಾ? ಇದೆಲ್ಲ ಕೂಲಿ ಕೆಲಸ ಮಾಡೋರ್ಗೆಲ್ಲ ಜಾಸ್ತಿ ಮಾಡಿದ್ರೆ ಅವ್ರಿಗೆ ಇದಾಗುತ್ತೆ. ಹೌದು, ತುಂಬಾ ಕಷ್ಟ ಆಗುತ್ತೆ. ಇವಾಗ ನಮ್ಗೆ ಇಲ್ಲಿ ಆಫೀಸ್